ಈ ಗೌರಿ ಅನ್ನಳು ಹೋಗಿರಮ್ಮ ನೀನು. ನಾನು ಮಧ್ಯಾಹ್ನಕ್ಕೆ ಬತ್ತಿ ಒತ್ಕೊಂಡು ಬತ್ತೀನಿ ನಿಧಾನಕ್ಕೆ ಅಂತಂದ್ಲು. ಆಲೇನೆ 2 ಗಂಟೆ ಆಯ್ತು. ಈಟತ್ತಾದ್ರೆ ಬುತ್ತಿ ಒತ್ಕೊಂಡು ಬರಲೇ ಇಲ್ವಲ್ಲ. ಎಲ್ಲಿಗೆ ಹೋಗಿದ್ದಾಳ ಅಂಬಾನ. ಅವ್ರ ಅಣ್ಣನ ತಗೋ ಅವ್ರ ಅತ್ತಿಗೆ ತಗೋನು ನಾನು ನೋಡ್ಕೊಂತೀನಿ ಅಮ್ಮನ ಜೊತೆಗೆ ಇದ್ದು ನೀವು ಹೋಗಿ ಬರ್ರಿ ಅಂತ ಹೇಳಿಳು. ಇಲ್ಲಿ ನೋಡಿರಿ ನಾನು ಒಬ್ಬಳೇ ಸಾಯ್ಬೇಕು. ಬರಂಗೆ ಇಲ್ಲ. ಏನು ಮಾಡ್ತಾ ಇದ್ಲೋ ಏನು ಮನೆಯಾಗ ಕುಕ್ಕೊಂಡು. ಯಾಕೆ ಕೆಂಚಕಯ್ಯ ಹೊಲ್ತಕ್ಕೆ ಹೋಗಿದ್ದೆ ಅದೇ ಬರ್ತಾ ಇದೆಯಾ ಮಧ್ಯಾಹ್ನಕ್ಕೇನೆ? ಯಾಕೆ ಆತ ಎಲ್ಲನ? ನೀರಿಟ್ಟಿದ್ದೆ ಹಂಗೆ ನೋಡಿಟ್ಟು ದೊಡ್ಡ ದೊಡ್ಡದು ಕಾಳೆ ಎಲ್ಲ ಇತ್ತು. ಅಲ್ಲೇ ತೆಗ್ದಿದ್ವಿ. ಇನ್ನೊಂದ್ಸಲ ಎಲ್ಲ ಕಿತ್ತಾಕಣ ಅಂತೇಳಿ ಕಿತ್ತಾಕ್ತಿದ್ನಮ್ಮ. ನಮ್ಮ ಗೌರಿ ಇನ್ನು ಹೋಗಿರಮ್ಮ ನಾನು ಮಧ್ಯಾಹ್ನ ಕುಂಬಕ್ಕೆ ತಗೊಂಡು ಇನ್ನು ಸ್ವಲ್ಪ ಹೊತ್ತು ಬಿಟ್ಟು ಬರ್ತೀನಿ ಅಂತ ಅಂದ್ಲು. ಎದ್ದಾಗ 9 ಗಂಟೆಗೆ ಹೋಗ್ಬೇಕಾರೆ ಬಿಡು ಬುತ್ತಿ ತಾಂಡು ನಿಧಾನಕ್ಕೆ ಬರ್ತಾಳೆ ಅಂತ ಹೇಳಿ ನಾನು ಒಬ್ಳೆ ಹೋದ್ರೆ 2 ಗಂಟೆ ಆದ್ರೆ ಬುತ್ತಿನಿ ತರಲಿಲ್ವಲ್ಲಿ ಅವಳು. ಏನಾರ ಹೋಗಿದ್ದೆ ನಮ್ಮ ಮನೆ ಕಡೆಗೆ? ಅಲ್ಲಿದ್ದೆ ನಮ್ಮ ಗೌರಿ ಏನಾರ ಮನೆಗೆ? ಹೋಗಿದ್ದೆ ಕಣಕ. ಬಾಗ್ಲಾಗ್ತಾಗಿತ್ತಮ್ಮ. ಗೌರಿ ಏನೋ ಇರಲಿಲ್ಲ. ನಾನು ಯಾರೂ ಇಲ್ಲ, ಎಲ್ಲ ಗೌರಿನೂ ಕೆಂಚಕಾಯಿ ವಾಲ್ತಕ್ಕೆ ಹೋಗಿರ್ಬೇಕು ಅಂತ ನಾನು ಅಂದ್ಕೊಂಡೆ. ಹಂಗಾರೆ ವಾಲ್ತಕ್ಕೂ ಬಂದಿಲ್ವೇನು ಅವಳು? ಮತ್ತೆ ಇನ್ನೆಲ್ಲಿ ಹೋದ್ಲು? ಇಲ್ಲಮ್ಮ ಅವಳು ಬಂದಿದ್ರೆ ನಾನು ಯಾಕೆ ಬರ್ತಿದ್ದೆ? ನನಗೆ ಒಟ್ಟಸ್ತೈತಿ ಅದಕ್ಕೇನೆ ಹೋಗ್ಬೇಕಂತೇಳಿ ನಾನು ಅದೇ ಬಂದೆ. ಅವಳು ಬುತ್ತಿ ಒತ್ಕೊಂಬತ್ತೀನಿ ಅಂತ ಅಂದ್ಲಲ್ಲ, ನಾನು ಬಿಡತ್ಲಾಗ ಅವಳೇ ಒತ್ಕೊಂಬತ್ತಾಳೆ. ನನಗೂ ಸುಸ್ತಾಗುತ್ತೆ, ಅದನ್ನೇನು ಒತ್ಕೊಂಡು ಹೋಗೋಣ ಅಂತೇಳಿ ನಾನು ಅದೇ ಹೋದೆ. ಅವ್ಳು ಬರಲ್ಲ ಅಂತ ಹೇಳಿದ್ರೆ ನಾನೇ ತಗೊಂಡೋಗ್ತಿದ್ದೆ. ನೋಡು ಅಲ್ಲಿಂದ ಇಲ್ಲಿಗಾನ ಮಂತಕನ ನಡ್ಕೊಂಬರಂಗಾತು. ಇವಾಗ ಮಂತಗೂ ಇಲ್ವೇನು? ಅದು ಎಲ್ಗೆ ಹೋಗಿ ಹೇಳೋ ಏನೋ ಸುತ್ತಾರಿಯಕ್ಕೆ. ಯಾರ ಮಂತಕ ಹೋಗಿರ್ಬೇಕು ಉಕ್ಕೊಂಡು ಮಾತಾಡೋಕ್ಕೆ ಬೇಜಾರಲ್ಲ ಅವಳಿಗೂ. ಅದಕ್ಕೇನೆ ಎಲ್ಲ ಅಲ್ಲಿ ಮಗ್ಳಾಗೆಲ್ಲ ಯಾರ ಮಂತಕನ ಇದ್ದಾಳ ಏನೋ. ನಾನು ಹೋದಾಗಂತೂ ಇರಲಿಲ್ಲಮ್ಮ. ನಾನು ನೋಡೋಣ ಅದೇ ಲೇಲಸ್ ಮಕ್ಕ ಬಂದೇವಳ ಇಲ್ವಾ ಅಂತೇಳಿ ಮಾತಾಡ್ಸೋಣ ಅಂತೇಳಿ ಹೋದೆ. ಬಾಗ್ಲಾಕಿತ್ತಲ್ಲ ಇನ್ನು ಬಂದಿಲ್ಲ ಅಂತೇಳಿ ಅದೇ ಬಂದೆ. ಯಾವಾಗ ಬರ್ತಾರಂತೆ ಸೀನಣ್ಣ ಇನ್ನು ಲಸ್ ಮಕ್ಕನು? ನಾಳೆ ಕನಾಡ್ದ ಮರ್ಬೋದು ಅಂತನ. ಆಗ ಅಲ್ಲಿ ಪಂಚಾಯತಿ ಮುಖ್ಯಸ್ಥರೇನ ಆಸ್ಪತ್ರೆಗೆ ಹೋಗಿದ್ರಂತೆ. 7 ನಮ್ಮ ಅತ್ತೆ ಸಿಕ್ಕಿರಂತ ಹೇಳಿದ್ರಂತೆ. ಅವ ಏನೇ ಬಂದಿದ್ದ ಮಂತಾಕಿ ಹಿಂಗೊಂದು ನಮ್ಮಪ್ಪ ಸೀನಪ್ ಸಿಕ್ಕಿದ್ದ. ನಾಳೆ ಕನಾಡ್ದ ಬರ್ತಾರಂತೆ. ಆಪರೇಷನ್ ಎಲ್ಲ ಆಗೈತಂತೆ. ಕಾಲನ್ನು ಚೆನ್ನಾಗಾಗೈತಂತೆ. ನಾಳೆ ಕನಾಡ್ದ ಬರ್ಬೋದು ಅಂತ 7 ತವಣ್ಣಯ್ಯ. ಅವ್ರ ಹೆಂಗೋ ಅತ್ಲಾಗೆ ಬರ್ತಾರೆ. ಆದ್ರೆ ಈ ಗೌರಿ ನೋಡು ಎಲ್ಗೋ ಕುಕ್ಕರಿಸ್ಕೊಂತಾಳೋ ಏನೋ. ನಾನು ಹೆಂಗೋ ಅವಳು ಇದ್ದಾಳೆ ಬಿಡತ್ಲಾಗೆ ನಾನು ಅವಳು ನೋಡ್ಕೊಂಬನ ಹೊಲ್ತಾಗೋ ಮಂತಾಗೋ ಅಂತ ಹೇಳಿ ನಾನಿದ್ರೆ ಅವಳು ನೋಡಿರೆ ನನಗೆ ಒಬ್ಳಿಗೆ ಬಿಟ್ಟು ಅವದೇ ಹೋಗ್ತಾಳಲ್ಲಿ ಕಂಡರ್ ಮತ್ತ ಕುಕ್ಕಮ್ಮಕ್ಕೆ. ಬತ್ತಿ ನಡಿ ಅಂತಾಳೆ. ಬರೋದೇ ಇಲ್ಲ, ಹೊಲ್ತಾಕ್ ಹೋಗತ್ತೆ. ನನಗಂತೂ ಸಾಕಾಗೋಗೈತಿ. ಆ ಎಮ್ಮೆ ಬೇರೆ ಐತಿ. ಎಮ್ಮೆ ಹಿಡ್ಕೊಂಡು ಬುತ್ತಿ ತುಂಬ್ಕೊಂಡು ಹೋಗೋಕ್ಕಾಗಲ್ಲ ಅಂತೇಳಿ ನಾನು ಬುತ್ತಿ ತಾಂಬಾರಮ್ಮ ಅಂತ ಹೇಳಿ ಹೋದ್ರೆ ಬಂದೇ ಇಲ್ಲ. 2 ಗಂಟೆ ಆದ್ರು. ಅದಕ್ಕೆ ನಾನು ಮಂತಕ್ಕೆ ಹೋಗಿ ಉಂಡು ಅದೇನು ಮಾಡ್ತಾ ಇದ್ರೆ ನೋಡೋಣ ಅಂತೇಳಿ ಹೋಗ್ತಾ ಇದ್ದೀನಿ. ನೀನು ನೋಡಿದ್ರೆ ಮಂತಾಗೂ ಇರಲಿಲ್ಲ ಅಂತೀಯ. ಅದು ಎಲ್ಗೋಗಿ ಹೇಳೋ ಏನು? ಸರಿ ನೀನು ಹೋಗಮ್ಮ ಬುತ್ತಿ ತಾಂಡು. ನಿನ್ನ ಗಂಡು ಕಾಯ್ತಿರ್ತಾನೆ. ಕಣಕ ತಾಡವಾಗೈತಿ. ನಮ್ಮ ಅಪ್ಪನು ಹೆಂಗೆ ಬೈಕೊಂಡಿರುತ್ತೋ ಏನೋ ತರಲೇ ಇಲ್ಲ ಅಂತ ಹೇಳಿ ನಾನು ತಾಂಡೋಗ್ಬೇಕು. ಹೋಗ್ತೀನಿ ನಾನು. ಅಲ್ಲ ಹೊಲ್ತಕ್ಕೂ ಬಂದಿಲ್ಲ, ಮಂತಾಗೂ ಇಲ್ಲ. ಎಲ್ಗೆ ಹೋಗಿ ಅವಳು? ದೊಡ್ಡದಾಗಿ ಹೇಳ್ಬಿಟ್ಲು ನಾನು ಇರ್ತೀನಿ ನೋಡ್ಕೊಂತೀನಿ ಅಂತಾನೆ. ಹಿಂಗೆ ನೋಡ್ಕೊಂಬದಿವಳು. ಅದಕ್ಕೆ ಮತ್ತಿಗೆ ಅವಳ ಗಂಡ ಯಾವಾಗಲೂ ಹೋಗಿತಿರ್ತಾನೆ. ಇವಳಿಗೆ ನೆಟ್ಟಗೆ ಸಂಸಾರ ಮಾಡಕ್ಕೆ ಬರೋ ಜವಾಬ್ದಾರಿ ಇಲ್ಲ ಅಂತಾನೆ. ಇಂಥಳ ಜೊತೆಗೆ ಯಾವನ್ ಸಂಸಾರ ಮಾಡ್ತಾನೆ? ಹೆಂಗೋ ನನ್ನ ಹಳ್ಳಿ ಆಗಕ್ಕೆ ಇವಳು ಹೆಂಗೋ ತಾಡ್ಕೊಂಡ ಇದ್ದಾನೆ. ಇಲ್ಲಿವ್ರು ಯಾವನಾನ ಆಗಿದ್ರೆ ಇಟತ್ತಿಗೆ ಗದಮನು ಹೆಂಗೋ ಅತ್ಲಾಗೆ ಬಿಡ್ಕೊಂಡವನಲ್ಲ. ಇಷ್ಟೆಲ್ಲ ತಪ್ಪು ಮಾಡಿ ಜೈಲ್ಗೆ ಹೋಗಿ ಬಂದ್ರು ಅದಕ್ಕೆ ಸಂತೋಷ ಪಡ್ಬೇಕಷ್ಟೇನೆ. ವಾಲೆ ಜುಮ್ಕೆ ಅಂತೂ ಎಷ್ಟು ಚೆನ್ನಾಗಿದೆ. ಹೆಂಗೋ ಅತ್ಲಾಗೆ ಆ ಜಯ್ಯಮ್ಮ ಕೊಟ್ಟಿರೋ 20,000 ದುಡ್ಡಿಗೆ ವಾಲೆ ಜುಮ್ಕಿ, ಒಂದು ರೇಷ್ಮೆ ಸೀರೆ, ಲಂಗ ಎಲ್ಲ ತಾಂಬಂದೆ. ಗೌರಿ ಗೌರಿ ಏನೇ ಮಾಡ್ತಾ ಇದ್ದೆ ಇಲ್ಲಿ ಸೇರ್ಕೊಂಡು? ಎಲ್ಲಿಗೆ ಹೋಗಿದ್ದೆ ನೀನು? ಮಂತಾಗಿರ್ಲಿಲ್ವಂತೆ. ಅಮ್ಮ ನೀನು ಹೊಲ್ತಕ್ಕೆ ಹೋಗಿದ್ದಲ್ಲ, ಯಾಕೆ ಬಂದೆ? ಬೈಗಾಗತಕ ಅಲೆ ಇದ್ದು ಎಲ್ಲ ನೀರು ಪರ ಇಕ್ಕಿ ಕಳೆ ದೊಡ್ಡದೆಲ್ಲ ಕಿತ್ತಾಕ್ ಬರ್ಬೇಕು ಬಿಟ್ಟು ಮಧ್ಯಾಹ್ನಕ್ಕೆ ಬಂದಿದ್ಯಲ್ಲಮ್ಮ. ಯಾಕೆ ಯಾಕೆ ಅಂದ್ರೆ ಮಧ್ಯಾಹ್ನಕ್ಕೆ ಉಂಬದ್ ಬೇಡವೇನೆ? ಪಟ್ಟಾಸ್ಕೊಂಡು ಹಂಗೆ ಕೆಲಸ ಮಾಡೇನೆ ನಾನು. ಅಲ್ಲ ಬುತ್ತಿ ತಾಂಬತ್ತಿ ನೀನು ಹೋಗಿರಮ್ಮ ಅಂತ ಹೇಳ್ದಾಳು. ಇಲ್ಲೇ ಸೇರ್ಕೊಂಡಿದ್ಯಲ್ಲ. ಅದು ಅದೇನೆ ಮಂತಾಗಿರ್ಲಿಲ್ವಂತೆ. ನಿಂಗಮ್ಮ ಹೇಳಿಡು. ನಾನು ಹೋಗಿದ್ದೆ ಮಂತಕ್ಕೆ, ಇರ್ಲೇ ಇಲ್ಲಮ್ಮ ಯಾರು ಅಂತಾನ. ಎಲ್ಲಿಗೆ ಹೋಗಿದ್ದೆ? ಮಂತಗೆ ಇದ್ದೀನಲ್ಲಮ್ಮ. ನಾನು ಎಲ್ಲಿಗೆ ಹೋಗಿದ್ದೀನಿ? ಏನೇ ನಿನ್ ಕೈಗೆ ವಾಲೆ ಜುಮ್ಕೆ ಹೊಸವಾಗ್ಯವೆ? ಯಾವಾಗ ತಂದೆ? ಇವನ್ ತರಕ್ಕೆ ದುಡ್ಡೆಲ್ಲಿಂದ ಬಂತೆ ನಿನ್ಗೆ? ವಾಲೆ ಜುಮ್ಕೆನಾ? ಇವು ಇವು ನನ್ನವೇ ಕಣಮ್ಮ. ನಿನ್ನವ? ನೀನ್ ಯಾವಾಗ್ಲೇ ತಗೊಂಬಂದೆ? ದುಡ್ಡೆಲ್ಲಿಂದ ಬಂತು ಅದು ಇವನ್ ತರಕ್ಕೆ? ಅದು ಇವತ್ತೇ ಹೋಗಿದ್ದೆ. ಇವತ್ತು ಟೌನ್ಗೆ ಹೋಗಿ ತಗೊಂಬಂದೆ. ನೀನು ಹೋದಲ್ಲ ಹೊಲ್ತಕ್ಕೆ, ಅವಾಗ ನಾನು ಬಸ್ಸಿಗೆ ಹೋಗಿ ಇವಾಗ ಒಂದು ಸ್ವಲ್ಪ ತಾತು ಈಗಿನ ಬಂದು ಕೂಕೊಂಡು ನೋಡ್ತಾ ಇದ್ದೆ. ಅಷ್ಟೊತ್ತಿಗೆ ನೀನು ಬಂದೆ. ನನ್ನವೇ ಇವು, ನಾನೇ ತಗೊಂಬಂದೆ ಹೊಸಾವ. ನೋಡಮ್ಮ ಚೆನ್ನಾಗಿದಾವಲ್ವಿ? ನನಗಂತೂ ತುಂಬಾ ಇಷ್ಟ ಆಯ್ತು ಕಣಮ್ಮ. ಅದಕ್ಕೇನೆ ತಂದು ಬಿಟ್ಟೆ. ದುಡ್ಡು ಚೆನ್ನಾಗಿಲ್ವೇನಮ್ಮ? ಅದು ಸರಿ, ಇವನ್ ತರಕ್ಕೆ ನಿನಗೆ ದುಡ್ಡೆಲ್ಲಿಂದ ಬಂತು ಅದನ್ನ ಹೇಳು.
ಅದು ಅದು ಆ, ಇದು ಆ, ಜಯ ಕೈಯ ಬಂದಿತ್ತು 20,000 ಏನೋ ಕೊಡ್ಬೇಕಿತ್ತಂತಲ್ಲ ಆ ಅಣ್ಣಗೆ. ಅದನ್ನ ಕೊಟ್ಟೋಗಿತ್ತು. ಅದೇ ದುಡ್ಡಾಗೆ ನಾನಿವನ್ ತಕೊಂಡೆ ಕಣಮ್ಮ. ಆ ಆ ದುಡ್ಡನ್ನ ತಂಡ. ಅಯ್ಯೋ 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 ಮನಿಯಾಳಿ. ಆ ದುಡ್ಡಾಗೆ ಒಂದು ಸಾಲ ಮಾಡ್ಕೊಂಡಿದ್ದ ನಿಮ್ಮ ಅಣ್ಣಯ್ಯ ಕೋಟು ಪಾಟಿಗೆ ಓಡಾಡಿ ಆಸ್ಪತ್ರೆಗೂ ಅದಕ್ಕೂ ಇದಕ್ಕೂ ತೋರ್ಸಕ್ಕೆ ಎಷ್ಟಾಗುತ್ತೋ ಏನೋ ಅಂತ ಹೇಳಿ ಸಾಲ ಬೇರೆ ಇಸ್ಕೊಂಡೋಗಿದ್ರು. ಅವ್ರು ಕೊಟ್ಟಾಗ ಕೊಡೋಣ ಅಂತ ಹೇಳಿ ನೀನ್ ನೋಡಿದ್ರೆ ಅದೇ ದುಡ್ಡಾಗೆ ವಾಲೆ ಜುಮ್ಕೆ ತಂದಿದ್ಯಲ್ಲೇ ನಿಟ್ಟಿಲ್ದಾಳೆ. ಯಾವಾಗ್ಲೇ ಕೊಟ್ಟೋದ್ಲ ಜಯ್ಯಮ್ಮ ದುಡ್ಡ? ನನ್ಗೆ ಹೇಳಲೇ ಇಲ್ಲ ಮತ್ತೆ ದುಡ್ಡು ಕೊಟ್ಟಿರೋ ವಿಷಯನ. ಅಯ್ಯೋ ಯಮ್ಮ ನೀನ್ ಯಾಕೆ ಹಂಗಾಡ್ತೀಯ? ಏನು ನಾನೇನೇನು ಏನು ತಾಂಬಾರ್ದೇನೋ ತಾಂಡಿದೀನಿ ಅಮ್ಮಂಗೆ. ನಾವು ಕಿವೆ ಗಿಚ್ಚಮ್ಮಕ್ಕೆ ಒಂದ್ ಜೊತೆ ವಾಲೆ ಜುಮ್ಕೆ ಇಲ್ಲ ಏನೂ ಇಲ್ಲ. ಅಲ್ಲಿ ಹೆಂಗ್ ಆಡ್ಕೊಂತಾರೆ ಗೊತ್ತೇ? ನಮ್ಮ ಅತ್ತೆ, ನನ್ನ ಗಂಡ, ಆಮೇಲೆ ಆಗ ನನ್ನ ಸೌತಿ ಇದ್ದಾಳಲ್ಲ ಜಿಲೇಬಿ, ಎಲ್ಲರೂ ಆಡ್ಕೊಂತಾರೆ. ನಿಮ್ಮ ಅಪ್ಪ ಅಮ್ಮಯ್ಯ ಒಂದ್ ಜೊತೆ ವಾಲೆ ಜುಮ್ಕೆನು ಕೊಟ್ಟಿಲ್ಲ ಅಂತ ಹೇಳಿ. ಅದಕ್ಕೆ ನಾನು ಹೋಗಿ ತಂದೆ. ನನ್ನ ಹೆಸ್ಲೆ ಕೊಟ್ಟೋಗಿತ್ತು ಅವಕ್ಕಯ್ಯ. ನಿನಗೆ ಹೇಳೋಣ ಅನ್ಕೊಂಡೆ ಮರ್ತು ಬಿಟ್ಟೆ. ತಿರ್ಗಾ ಇವತ್ತು ಎದ್ದಾಗ ಹೋಗಿ ಈಗಿನ ತಕೊಂಬಂದು ಕುಕ್ಕೊಂಡಿದ್ದೀನಿ. ಸುಮ್ಮನಿರು, ಏನಾಗಲ್ಲ. ಅಣ್ಣಯ್ಯ ಈಗ 5 ಎಕರೆ ಜಮೀನು ಸಿಕ್ಕೈತಲ್ಲ, ಅದ್ರಾಗೆಲ್ಲ ಬೆಲೆ ಎಲ್ಲ ಬೆಳೆದು ಸಾಲ ಎಲ್ಲ ತೀರಿಸ್ತಾನೆ. ನೀನೇನು ಯೋಚನೆ ಮಾಡಬೇಡ. ಯಾಕೆ ಕೊಟ್ಟಿಲ್ಲ? ನಿನ್ನ ಮದುವೆಗೆ ಗನ ಕೊಟ್ಟಿದ್ವಿ ವಾಲೆ ಜುಮ್ಕೆನ ತಕೊಂಡೋಗಿ ಗ್ಯಾಸ್ ಹಾಕಿರ ಮನೆಗೆ ಹೋಗಿ ಅವಳ ಕೈ ಕೊಟ್ಟು ಅವಳು ತಿಂದು ನೀರು ಕುಡಿದ್ಲು. ಈಗ ಕೊಟ್ಟಿಲ್ಲ ಅಂತ ಹೇಳಿ 20,000 ನಾನು ಸಾಲ ಪಾಲ ತೀರಿಸ್ಕೊಂಬನ ಅಂತ ನಾನು ಅಂದ್ಕೊಂಡಿದ್ದೆ. ಅಜ್ಜಯ್ಯ ಮೇನ ತಂದು ಕೊಟ್ರಿ. ನನಗೆ ಹೇಳ್ದಂಗೆ ನೀವು ವಾಲೆ ಜುಮ್ಕೆ ತಕೊಂಬಂದಿದ್ಯಾ? ಬಿಡು, ನೀನ್ ಯಾಕೆ ಹಂಗಾಡ್ತೀಯ? 5 ಎಕರೆ ಜಮೀನಾಗೆ ನನಗೂ ಬರ್ಬೇಕಾಗಿತ್ತಲ್ಲ, ಅದನ್ನಂತೂ ಕೊಡ್ಲಿಲ್ಲ. ಇದ್ರಾಗಾದ್ರೂ ಒಂದ್ ಜೊತೆ ವಾಲೆ ಜುಮ್ಕೆನಾದ್ರೂ ತಕೊಂಡಿದೀನಿ. ನೀನ್ ಯಾಕೆ ಹಂಗಾಡ್ತಿ? ಅಣ್ಣ ಬಂದ್ರೆ ನಾನೆಲ್ಲ ಹೇಳ್ತೀನಿ. ನಾನೇ ತಕೊಂಡಿದೀನಿ 20,000 ದುಡ್ಡನಾಗೆ ವಾಲೆ ಜುಮ್ಕೆನ ಅಂತ ಹೇಳಿ. ಅಯ್ಯೋ 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 ಮನಿಯಾಳಿ, ನಿನಗೆ ಸಾಲ ತೀರ್ಸೋದ್ಕಿನ್ನ ಅಣ್ಣ ಸಾಲ ತೀರೋದ್ಕಿನ್ನ ನಿನಗೆ ವಾಲೆ ಜುಮ್ಕೆ ಇಟ್ಕೊಂಡು ಮೆರಿಯದೆ ಹೆಚ್ಚಾತೀನಿ. ಅಲ್ಲ, ಇವಾಗ ಸಾಲ ತೀರಿಸಿದ್ರೆ ಎಲ್ಲ ರಾಗಿ ಹತ್ತಿ ಹಾಕಿದ್ದ ನಿಮ್ಮ ಅಣ್ಣಯ್ಯ ಎಲ್ಲ ಬೆಳೆ ಬೆಳೆದ್ಮೇಲೆ ಸಾಲ ಎಲ್ಲ ತೀರದ. ಅವಾಗ ಉಳ್ದಿದ್ರೆ ದುಡ್ಡ ನಿನಗೊಂದ್ ಜೊತೆ ವಾಲೆ ಜುಮ್ಕೆ ಮಾಡಿಸ್ಕೊಡು ಅಂತೇಳಿ ನಾನೇ ಹೇಳಿ ಮಾಡಿಸ್ಕೊಡ್ತಿದ್ನಲ್ಲಿ. ಈಗ ತಕೊಂಡ್ ಕುಕ್ಕಣಿದ್ಯಲ್ಲ. ಅದು ಅಲ್ದೇನೆ ನಿಮ್ಮ ಅಣ್ಣನ ಕಾಲ್ ಬೇರೆ ಆಪರೇಷನ್ ಮಾಡ್ಸಕ್ಕೆ ಆಸ್ಪತ್ರೆಗೆ ಹೋಗ್ಯಾರ. ಅಲ್ಲಿ ಎಷ್ಟು ದುಡ್ಡು ಖರ್ಚಾಗುತ್ತೋ ಏನು. ತಿರ್ಗೇನಾದ್ರೂ ಆಸ್ಪತ್ರೆಗೆ ಏನಾದ್ರು ಹೋಗ್ಬೇಕು ಅಂದ್ರೆ ದುಡ್ಡು ಬೇಕಾಗದು. ಈ ದುಡ್ಡು ಇದ್ದಿದ್ರೆ ಸಾಲ ಮಾಡೋದೇ ಬೇಕಾಗಿರ್ಲಿಲ್ಲ. ನೀನ್ ನೋಡಿದ್ರೆ ಈ ವಾಲೆ ಜುಮ್ಕೆ ತಕೊಂಡು ಕುಕ್ಕಣ ಇದೆಯಾ? ಅಲ್ಲ ಏನಮ್ಮ ನೀನು, ಅಲ್ಲ ಅತ್ತೆ ಆಡ್ದಂಗೆ ಆಡ್ತೀಯಲ್ಲ. ಏನೋ ಮಗಳು ವಾಲೆ ಜುಮ್ಕೆ ತಾಂಡೇವಳಲ್ಲ ಅಂತ ಹೇಳಿ ಸಂತೋಷ ಪಡೋದ್ ಬಿಟ್ಟು ನೀನ್ ನನ್ನೇ ಬೈತೀಯಮ್ಮ ಬಾಯಿಗೆ ಬಂದಂಗೆ. ನಮ್ಮ ಅತ್ತೆನೇ ಬೈಯಲ್ಲ ನನ್ನ ನಿಂಗೆ. ನೀನ್ ಯಾಕಮ್ಮ ಹಂಗಾಡ್ತೀಯ? ಅದಕ್ಕೆ ಕಣೆ ನಿಮ್ಮ ಅತ್ತೆನೂ ನಿನ್ ಗಂಡನು ಒಳ್ಳೆಯರಾಗತ್ತೆ. ನೀನು ಜೈಲಿಗೆ ಹೋಗಿ ಮಾಡಬಾರ್ದು ಮಾಡಿ ಜೈಲಿಗೆ ಹೋಗಿ ಬಂದ್ರು ಮನೆಗೆ ಸೇರ್ಸ್ಯಾರಲ್ಲ ಅಯ್ಯೋ ಪಾಪ ಅಂತ ಹೇಳಿ. ನೀನಂತೂ ಬದ್ಲಾಗಂಗೆ ಕಾಣಲ್ಲ ಕಣೆ ಗೌರಿ. ಇಲ್ಲಿ ಬಂದು ಕೆಲಸ ಮಾಡ್ತೀನಿ ಅಂತ ನಾ ಹೇಳಿದ್ಯ, ಆದ್ರೆ ಬರೇ ಮನೆ ಕುಕ್ಕಮ್ಮದೇ ಆತು. ಒಂದ್ ದಿವಸ ನಾನು ಅಚ್ಚುಕಟ್ಟಾಗಿ ನನ್ನ ಜೊತೆಗೆ ಬಂದು ಬೇಗ ತಕ್ಕ ಕೆಲಸ ಮಾಡ್ಲಿಲ್ಲ. ಎಲ್ಲೋ ಒಂದ್ ದಿವಸ 2 ದಿವಸ ಬಂದೇನಮ್ಮ ಅಷ್ಟೇನೆ. ಇವತ್ತು ನೋಡಿದ್ರೆ ಮಧ್ಯಾಹ್ನಕ್ಕೆ ಬುತ್ತಿ ತಾಂಬರಮ್ಮ ಅಂತ ಹೇಳೋಗಿದ್ರೆ ವಾಲೆ ಜುಮ್ಕೆ ತರಕ್ಕೆ ನೀನ್ ಟೌನಿಗೆ ಹೋಗಿದ್ಯಾ. ನಾನಲ್ಲಿ ಒಟ್ಟಸ್ಕೊಂಡು ನೋಡ್ತಾ ಇದ್ದೀನಿ. ನಮ್ ಗೌರಮ್ ತೊತ್ತಾಳಿ ಈಗಲೇ ಆಗಲ್ಲ, ನಮ್ಮ ಮಧ್ಯಾಹ್ನ ಊಟ ಉಂಬರ ಅಂತ ಹೇಳಿ ತೋರ್ಲೇ ಇಲ್ಲ. ಕೊನೆಗೆ ಇನ್ನೇನ್ ಮಾಡೋದು, ನಾನೇ ಹೋಗಿ ಉಂಡು ಬರೋಣ ಅಂತ ಹೇಳಿ ನಾನು ಬಂದೆ. ನೀನ್ ನೋಡಿದ್ರೆ ಇಲ್ಲಿ 20,000 ದುಡ್ಡಿಗೆ ವಾಲೆ ಜುಮ್ಕೆ ತಕೊಂಡು ಖುಷಿ ಪಡ್ತಾ ಇದ್ದಿ. ಅಯ್ಯೋ ಹೋಗಮ್ಮ, ನೀನೇನ್ ಆಕಾಶನೇ ತಲೆ ಮೇಲೆ ಬಿದ್ದಾಳಂಗ್ ಆಡ್ತಾ ಇದೀಯಮ್ಮ ಹಂಗೇನೆ 20,000 ದುಡ್ಡಿಗಾಗಿನ. ಅಲ್ಲ ಮಗಳು ಏನೋ ಒಡವೆ ತಾಂಡೇವಳಲ್ಲ, ಸಂತೋಷ ಪಡೋಣ ಅಮ್ಮಂಗೆ ಏನು ಇಲ್ವಲ್ಲಮ್ಮ. ಮಧ್ಯಾಹ್ನ ಊಟ ಉಂಡಿಲ್ಲ, ಅದೇ ನಿನಗೆ ದೊಡ್ಡದು ಇದಾಗೈತಿ. ಹೋಗು ಮಾಡಿದೀನಿ, ಉಣ್ಣ ಹೋಗಿ ಇಕ್ಕೊಂಡು ಸುಮ್ಮನೆ ಯಾಕೆ ಮಾತಾಡ್ತೀವಿ? ಅಣ್ಣ ಇನ್ನು ಹೊತ್ತಿಗೇನು ಬಂದ್ರೆ ನಾನೆಲ್ಲ ಹೇಳ್ಕೊಂತೀನಿ. ನೀನೇನು ತಲೆ ಕೆಡಿಸ್ಕೋಬೇಡ. ಅದೇನು ಹೇಳ್ಕೊಂತೀಯೋ ಏನೋ, ನೀನೇ ಹೇಳ್ಕೊಳಮ್ಮ. ನನಗೆ ಹೊಟ್ಟಸ್ತೈತೆ, ಹೋಗಿ ಗುಮ್ತೀನಿ. ಅದು ಯಾವಾಗ ಬುದ್ಧಿ ಕಲ್ಕೊಂತೀಯೋ ಏನೋ ನೀನು. ಅಲ್ಲ 5 ಎಕರೆ ಜಮೀನಾಗೆ ನನಗೂ 2.5 ಎಕರೆ ಕೊಡು ಅಂತಂದ್ರೆ ಕೊಡಕ್ಕಾಗಲಿಲ್ಲ. ಅದಕ್ಕೆ ಮತ್ತಿಗೆ ಸಿಕ್ಕಿರೋ ದುಡ್ಡ ನಾನ್ಯಾಕೆ ಬಿಡೋಣ, ಹೋಗಿ ವಾಲೆ ಜುಮ್ಕೆ ತಕೊಂಬಂದೆ. ಓಕೆ ಸ್ನೇಹಿತರೆ, ಈ ವಿಡಿಯೋಲಿ ಮುಗಿಸ್ತಾ ಇದ್ದೀವಿ. ಈ ಕಥೆ ಇನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.